ಇವೆಲ್ಲ ಏನು ಅಂದರೆ ನಿಮಗೆ ಇನ್ನು ನೋಡೋಕ್ಕೆ ಇಲ್ಕಲ್ ಸೀರೆ ಅಂತ ಅನಿಸ್ಬೋದು, ಬಟ್ ಇದ್ರ ಹಿಂದೆ ಒಂದು ಕತೆ ಮತ್ತೆ ಒಂದು ಇತಿಹಾಸ ಇರುತ್ತೆ. ಎಕ್ಸಾಕ್ಟ್ಲಿ. ಉಡುಪಿ ಸೀರೆನೂ ಅಷ್ಟೇ, ಒಂದು ಕತೆ ಒಂದು ಇತಿಹಾಸ ಇರುತ್ತೆ. ಉಡುಪಿ ಕಾಟನ್ ಸೀರೆ ಇದು ಏನಂದ್ರೆ ನಮ್ಮಲ್ಲಿ ಸುಮಾರು ಜನಕ್ಕೆ ಏನು ಗೊತ್ತಿಲ್ಲ, ಸ್ವದೇಶಿ ಚಳುವಳಿ ಆಯ್ತು ನೋಡಿ 1905ರಲ್ಲಿ. ಅಲ್ಲಿ ಆ ಚಳುವಳಿಯಲ್ಲಿ ಈ ನೇಕಾರರು ಆ ಚಳುವಳಿಯಲ್ಲಿ ಭಾಗವಹಿಸಿ ಅವಾಗ ಈ ಸ್ವದೇಶಿ ಇದರಲ್ಲಿ ಎಲ್ಲರೂ ಸೇರ್ಕೊಂಡು ಉಡುಪಿಗೆ ಸಾಕಷ್ಟು ಉಡುಪಿ ಸೀರೆಗಳಿಗೆ ಮಾನ್ಯತೆ ಬಂತಾಗ. ಅದು ಅಷ್ಟೇ ಒಂದು ಟೆಕ್ನಿಕ್ ಇದು, ಟೈ ಅಂಡ್ ಡೈ ಅಂತ. ನಿಮ್ಗೆ ಏನ್ ಮಾಡ್ತಾರೆ, ಫಸ್ಟ್ ಪ್ಲೇನ್ ಫ್ಯಾಬ್ರಿಕ್ ತೊಗೊಳ್ತಾರೆ. ಪ್ಲೇನ್ ಫ್ಯಾಬ್ರಿಕ್ಗೆ ನಿಮ್ಗೆ ಎಲ್ಲೆಲ್ಲಿ ಡಿಸೈನ್ ಬೇಕು ಅಲ್ಲಿ ದಾರ ಹಿಂಗೆ ಕಟ್ಕೊಂಡ್ ಬಂದ್ಬಿಡ್ತಾರೆ. ಇದು ಪ್ಯೂರ್ ಸಿಲ್ಕ್. ಆಮೇಲೆ ನಿಮ್ಗೆ ಇನ್ನೊಂದೇನಂದ್ರೆ ಇದ್ರ ವಿಶೇಷತೆ, ಸೀರೆನ ಸಪರೇಟ್ ಆಗಿ ನಿಂತಾರೆ, ಪಲ್ಲುನ ಸಪರೇಟ್ ಆಗಿ ನಿಂತಾರೆ, ಎರಡನ್ನು ಸೇರಿಸ್ತಾರಲ್ಲ, ಈ ಟೆಕ್ನಿಕ್ ನ ತೋಪಿತೇನಿ ಅಂತಾರೆ. ಗೊತ್ತೇ ಆಗಲ್ಲ. ಹೌದು, ಈ ಟೆಕ್ನಿಕ್ಗೂ ಸಹ ಸೇರಿ GI ಕೊಟ್ಟಿರೋದು. ಅಂದ್ರೆ ಈ ಛತ್ರಪತಿ ಶಿವಾಜಿ ಅವರು ಅಲ್ಲಿ ಅವ್ರ ಸೇನೆ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರೇನ ಅಲ್ಲಿ ಸೇನೆಯಲ್ಲಿ ಕೆಲವ್ರು ನೇಕಾರರಿದ್ರು. ಎಷ್ಟು ಚೆನ್ನಾಗಿದೆ. ಆ ನೇಕಾರರು ಏನ್ ಮಾಡ್ತಾರೆ, ಈ ಜಾಗಕ್ಕೆ ಬಂದಾಗ ನಮ್ಗೆ ತುಂಬಾ ಸುಸ್ತಾಗ್ತಿದೆ, ಇನ್ ಮುಂದೆ ಹೋಗಕ್ ಆಗಲ್ಲ ಅಂದಾಗ ಶಿವಾಜಿ ಅವರ ಸೇನೆಯಲ್ಲಿರೋ ನೇಕಾರನ್ನ ಇಲ್ಲೇ ಬಿಡ್ತಾರೆ ನಾರಾಯಣಪೇಟೆಯಲ್ಲಿ. ಸೊ ಅವರು ಆಮೇಲೆ ಈ ತರ ಸೀರೆನ ನೇಕ್ ಶುರು ಮಾಡಿ ಇದು ನಾರಾಯಣಪೇಟೆ ಅಂತ ಪ್ರಸಿದ್ಧಿ ಆಗಿದೆ. ನಾರಾಯಣಪೇಟೆ ಸೀರೆಗಳು. ವಾವ್. ಬರೀ ಶಾಪಿಂಗ್ ಪ್ಲೇಸ್ ಅಲ್ಲ, ಇದೊಂಥರ ಎಕ್ಸಿಬಿಷನ್ ಅನ್ಕೊಂಡು ನೀವು ಬಂದ್ರೂ ಕೂಡ, ಅಂದ್ರೆ ಶಾಪಿಂಗ್ ಹೋಗ್ಬೇಕು, ಸುಮ್ನೆ ಬೆಂಗಳೂರಲ್ಲಿ ಎಲ್ಲೋ ಒಂದು ಒಳ್ಳೆ ಪ್ಲೇಸ್ಗೆ ತಿರ್ಗಾಡ್ಬೇಕು, ವೀಕೆಂಡ್ ಅಲ್ಲಿ ಎಲ್ಲಪ್ಪ ಹೋಗೋದು ಅಂತ ಯೋಚನೆ ಮಾಡ್ತಿದ್ರೆ 100% ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಟು ವಿಸಿಟ್ ಅಂತ ನಾನು ಹೇಳ್ತೀನಿ. ವಾವ್. ಇದೇನ್ ಸರ್ ಇದು? ಇದು ಲಹೋಲಿಂದ ಅಂದ್ರೆ ಕುಲ್ಲು ಹಿಮಾಚಲಿಂದ ಹ್ಯಾಂಡ್ ನಿಟೆಡ್ ಸಾಕ್ಸ್. ಅಲ್ಲಿ ನಾವು ಬರೀ ಪದಾರ್ಥಗಳನ್ನ ಡಿಸ್ಪ್ಲೇ ಮಾಡಿಲ್ಲ, ಈಗ ಸೀರೆಗಳು ಡಿಸ್ಪ್ಲೇ ಮಾಡಿಲ್ಲ, ಇದನ್ನ ಹೆಂಗ್ ಮಾಡ್ತಾರೆ ಅನ್ನೋದನ್ನು ನಾವು ಗ್ರಾಹಕರಿಗೆ ತೋರ್ಸಕ್ಕೆ ಪರಿಚಯ ಮಾಡ್ಕೊಡಕ್ಕೆ ಇದು ಅವಕಾಶ ಮಾಡಿಕೊಟ್ಟಿದ್ದೀವಿ. ಬ್ಲಾಕ್ಸ್ ಅಂತಾರೆ ಇದಕ್ಕೆ. ಪ್ರಿಂಟಿಂಗ್ ಸ್ಮೆಲ್ ನೋಡಬಹುದಾ ಸರ್? ತೋರಿಸ್ತೀನಿ ನಿಮಗೆ ನೋಡಿ. ಈಗ ಇದು ನಿಮ್ಗೆ ಕುಸ್ ಅಂದ್ರೆ ಹುಲ್ಲನ್ನ ಏನ್ ಮಾಡ್ತಾರೆ, ಒಂದು ತಾಮ್ರದ ಪಾತ್ರೆಯಲ್ಲಿ ಹಾಕಿ ಕುದಿಸ್ತಾರೆ ಪೂರ್ತಿ. ಕುದಿಸಿ ನಿಮ್ಗೆ ಏನಾಗುತ್ತೆ, ಕುದಿಸಿ ಅದ್ರ ಮಾಯಿಶ್ಚರ್ ಎಲ್ಲ ಒಂದ್ ಕಡೆ ಸೇರ್ಕೊಂಡಾಗ ಅದರಿಂದ ಸ್ಲೋ ಆಗಿ ಏನ್ ಕಲೆಕ್ಟ್ ಆಗುತ್ತೆ ಆ ಒಂದೊಂದು ಡ್ರಾಪ್ನೇ ತಗೊಂಡು ಪರ್ಫ್ಯೂಮ್ ಆಗಿ ಮಾಡೋದು. ಮೈ ಗಾಡ್. ತುಂಬಾ ಮೈಲ್ಡ್ ಇರುತ್ತೆ ಇದು. ಹುಲ್ ಅಂದ್ರೆ ಹುಲ್ ತರನೇ ತುಂಬಾ ಚೆನ್ನಾಗಿ ಅನಿಸ್ತಿದೆ. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಟ್ರೇಟ್ ಹಿಟ್ಸ್ ಸುಗುಣ ಯೂಟ್ಯೂಬ್ ಚಾನೆಲ್ ಅನ್ನ. ಹೌದು, ಇವತ್ತು ನಾನು ನಿಮಗೆ ಒಂದು ಬಹಳ ವಿಭಿನ್ನ ಜಾಗಕ್ಕೆ ಕರ್ಕೊಂಡು ಬಂದಿದ್ದೀನಿ ನಿಮ್ಮನ್ನೆಲ್ಲ. ಇಲ್ಲಿ ನಿಮಗೆ ಪ್ರಪಂಚದ ಹಲವು ವಿಶೇಷತೆಗಳುಳ್ಳಂತಹ ಒಂದು ಕಲಾಕೃತಿಗಳಿರಬಹುದು, ಪೇಂಟಿಂಗ್ಸ್ ಇರ್ಬೋದು, ಅಥವಾ ಎಷ್ಟೋ ಒಂದು ಪ್ರಾಡಕ್ಟ್ಸ್ ಇರ್ಬೋದು. ನಿಮಗೆ ಆ ಒರಿಜಿನಲ್ ಪ್ಲೇಸ್ಗೆ ಹೋಗಿ ತಗೊಳಕ್ಕಾಗದೇ ಇರುವಂತಹ ಅದೆಷ್ಟೋ ವಿಶೇಷ ವಸ್ತುಗಳು ನಮ್ಮ ಬೆಂಗಳೂರಿನ ಈ ಜಾಗದಲ್ಲೇ ಇದಾವೆ. ಅಂದ್ರೆ ನೀವು ನಿಜಕ್ಕೂ ಸರ್ಪ್ರೈಸ್ ಆಗ್ತೀರಾ. ಇಷ್ಟಕ್ಕೂ ಯಾವ್ದು ಈ ಜಾಗ ಅಂತಿದ್ದೀರಾ? ಇದು GI ಟ್ಯಾಗ್ಡ್ ಅಂತ ಹೇಳ್ಬಿಟ್ಟು ನಮ್ಮ ಬೆಂಗಳೂರಿನ HSR ಲೇಔಟ್ ಅಲ್ಲೇ ಇದೆ ಈ ಜಾಗ. ಈ ಜಾಗದ ವಿಶೇಷತೆಯನ್ನ ನೀವು ಇವತ್ತು ತಿಳ್ಕೊಳ್ಳೇಬೇಕು. ಯಾವಾಗ್ಲೂ ನಾನು ನಿಮ್ಗೆ ಈ ಪ್ಲೇಸ್ ನ ಅಥವಾ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ನಾನು ಹೇಳೋದೇ ಇಲ್ಲ, ಆದ್ರೆ ಈ ವಿಡಿಯೋಗೆ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಜಾಗಕ್ಕೂ ಅದರದ್ದೇ ಆದ ವಿಶೇಷತೆ ಇರುತ್ತೆ. ಆ ಜಾಗದಲ್ಲಿ ಮಾಡುವಂತಹ ಒಂದು ವಸ್ತುಗಳೇನಿರುತ್ತೆ ಆ ಜಾಗದಲ್ಲಿ ಮಾಡಿದ್ರೇನೆ ಆ ಒರಿಜಿನಾಲಿಟಿ, ಪ್ಯೂರಿಟಿ ಅನ್ನೋದು ಸಿಗತ್ತೆ. ಅಂತಹ ಒರಿಜಿನಲ್ ವಸ್ತುಗಳು ಇಲ್ಲಿ ಸಿಗ್ತಾ ಇವೆ. ಜೊತೆಗೆ ಗೌರ್ಮೆಂಟ್ ಇಂದ ಮಾನ್ಯತೆ ಪಡೆದಂಥವು, ಅದಕ್ಕೆ GI ಟ್ಯಾಗ್ಡ್ ಅಂತ ಹೇಳ್ತಾರೆ. ಸೊ ಭೌಗೋಳಿಕ ಮಾನ್ಯತೆ ಪಡೆದಂತಹ ವಸ್ತುಗಳು ಇಲ್ಲಿವೆ. ಅದನ್ನ ನಿಮಗೆ ಈ ಒಂದು ವಿಶೇಷ ಜಾಗದ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಈ GI ಟ್ಯಾಗ್ನ CEO ಆಗಿರುವಂತಹ ತೇಜಸ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ ಸರ್. ಎಸ್ ಸರ್, GI ಟ್ಯಾಗ್ಡ್ ಬಗ್ಗೆ ನಾನೊಂದು ಸಣ್ಣ ಪೀಠಿಕೆಯನ್ನ ಕೊಟ್ಟೆ. ನಮ್ಮ ಒಂದು ಆಡಿಯನ್ಸ್ಗೆ, ವ್ಯೂವರ್ಸ್ಗೆ ನೀವು ಹೇಳುವಂಥದ್ದೇನು ಸರ್? ನಮ್ಮಲ್ಲಿ ಈ GI ಅಂದ್ರೆ ಏನು ಅಂದ್ರೆ ಜಿಯೋಗ್ರಫಿಕಲ್ ಇಂಡಿಕೇಶನ್, ಭೌಗೋಳಿಕ ಸೂಚಂಕ ಅಂತ. ಭೌಗೋಳಿಕ ಸೂಚಂಕ ಅಂದ್ರೆ ಏನು ಅಂದ್ರೆ ಒಂದು ಪದಾರ್ಥ ಒಂದು ಜಾಗದಲ್ಲಿ ಇದ್ದಾಗ ಆ ಜಾಗದಿಂದ ಏನಾದರೂ ಪ್ರಭಾವ ಬಂದು ಆ ಪ್ರಭಾವದಿಂದ ಅದಕ್ಕೇನಾದರೂ ವಿಶೇಷತೆ ಬಂದರೆ ಅಂಥ ಪದಾರ್ಥನ ಭಾರತ ಸರ್ಕಾರ ತನ್ನ ಅಂತಾರಾಷ್ಟ್ರೀಯ ಒಪ್ಪಂದದ ಅಡಿಯಲ್ಲಿ GI ಮಾನ್ಯತೆ ಅಂತ ಕೊಡ್ತಾರೆ. ಸೊ ನಮ್ಮ ದೇಶದಲ್ಲಿ ಇವತ್ತು ಒಟ್ಟು ಆ ರೀತಿ 507 ಪದಾರ್ಥಕ್ಕೆ GI ಮಾನ್ಯತೆ ಕೊಟ್ಟಿದ್ದಾರೆ. ವಿಶ್ವದಾದ್ಯಂತ ಸುಮಾರು ನಿಮಗೆ 30,000 ಪದಾರ್ಥಕ್ಕೆ GI ಮಾನ್ಯತೆ ಕೊಟ್ಟಿದ್ದಾರೆ. ಸೂಪರ್. ಸೊ ನಮ್ಮಲ್ಲಿ ಇಲ್ಲಿ ಈ ಮಳಿಗೆಯಲ್ಲಿ ಏನಿದೆ, ನೀವು ಸುಮಾರು ಇಲ್ಲಿ ಒಂದು 220 GI ಪದಾರ್ಥನ ಒಂದು ಕಡೆ ನೋಡ್ಬೋದು.
ಸೊ 220 ಪದಾರ್ಥಕ್ಕೂ ಪ್ರಾಡಕ್ಟ್ಗೂ ಕೂಡ ಗವರ್ಮೆಂಟ್ ಇಂದ ಮಾನ್ಯತೆ ಸಿಕ್ಕಿದೆ. ಹೌದು, ಅಷ್ಟೇ ಅಲ್ಲ, 220 ಪದಾರ್ಥ ಅಂದ್ರೆ 220 ಜಾಗ, 220 ಹಳ್ಳಿಗಳು. ಎಸ್, ಅಂಡ್ ಅವರ ಸಂಸ್ಕೃತಿ, ಕಲೆ, ಅಲ್ಲಿನ ಪ್ರಾದೇಶಿಕ ಜಾಗದ ಮಹತ್ವನ ಹೇಳುತ್ತೆ, ಬಿಂಬಿಸುತ್ತೆ. ಪ್ರತಿ ಒಂದು ಪದಾರ್ಥ ಬಿಂಬಿಸುತ್ತೆ. ಸರ್, ಮೊದಲಿಗೆ ಹೇಳೋದಾದ್ರೆ ನಮ್ಮ ಕರ್ನಾಟಕದ ಇಳಕಲ್ ಸಾರಿನ ನೀವು ಇಲ್ಲಿ ಇಟ್ಟಿದ್ದೀರಾ. ಇದೆಲ್ಲ ಕಲೆಕ್ಷನ್, ಇದೆಲ್ಲ ಮಾರಾಟಕ್ಕೆ ಇರುವಂತದ್ದು ಅಲ್ವಾ? ಹೌದು. ಓ ಸೂಪರ್. ಇವೆಲ್ಲ ಏನು ಅಂದ್ರೆ ನಿಮ್ಗೆ ನೋಡಕ್ಕೆ ಇಲ್ಕಲ್ ಸೀರೆ ಅಂತ ಅನಿಸ್ಬೋದು, ಬಟ್ ಇದ್ರ ಹಿಂದೆ ಒಂದು ಕತೆ ಮತ್ತೆ ಒಂದು ಇತಿಹಾಸ ಇರುತ್ತೆ. ಎಕ್ಸಾಕ್ಟ್ಲಿ. ಉಡುಪಿ ಸೀರೆನೂ ಅಷ್ಟೇ, ಒಂದು ಕತೆ ಒಂದು ಇತಿಹಾಸ ಇರುತ್ತೆ. ಉಡುಪಿ ಕಾಟನ್ ಸೀರೆ ಇದು ಏನಂದ್ರೆ ನಮ್ಮಲ್ಲಿ ಸುಮಾರು ಜನಕ್ಕೆ ಏನ್ ಗೊತ್ತಿಲ್ಲ, ಸ್ವದೇಶಿ ಚಳುವಳಿ ಆಯ್ತು ನೋಡಿ 1905ರಲ್ಲಿ. ಅಲ್ಲಿ ಆ ಚಳುವಳಿಯಲ್ಲಿ ಈ ನೇಕಾರರು ಆ ಚಳುವಳಿಯಲ್ಲಿ ಭಾಗವಹಿಸಿ ಅವಾಗ ಈ ಸ್ವದೇಶಿ ಇದರಲ್ಲಿ ಎಲ್ಲರೂ ಸೇರ್ಕೊಂಡು ಉಡುಪಿಗೆ ಸಾಕಷ್ಟು ಉಡುಪಿ ಸೀರೆಗಳಿಗೆ ಮಾನ್ಯತೆ ಬಂದಾಗ. ಹೌದು, ಸೂಪರ್. ಇಂಥ ಕಾಟನ್ ಸೀರೆಗಳು ನೀವು ನೋಡಬಹುದು, ಇಲ್ಲಿ ಎಷ್ಟೊಂದಿದೆ, ತುಂಬಾನೇ ಇದೆ. ಅಂಡ್ ಇವೆಲ್ಲ ಪ್ಯೂರ್ ಒರಿಜಿನಲ್ ಅಲ್ಲೇ ರೆಡಿ ಆದಂತಹ ಸೀರೆಗಳು, ಉಡುಪಿಯಲ್ಲಿ ರೆಡಿ ಆದಂತಹ ಅದೇ ನೇಕಾರರಿಂದ ನೇರವಾಗಿ ನೀವು ತರಿಸ್ಕೋತೀರಾ. ಸೂಪರ್. ಇಲ್ಕಲ್ಲು ಅಷ್ಟೇ, ನಿಮ್ಗೇನು ಅಂದ್ರೆ ಈ ಇಲ್ಕಲ್ಗೆ ಯಾಕೆ GI ಕೊಟ್ಟಿದ್ದಾರೆ ಅಂದ್ರೆ, ಈ ಬಾಗಲಕೋಟೆಯಲ್ಲಿ ಹತ್ತಿ ಬೆಳಿತಾರೆ, ಅದೇ ಹತ್ತಿಯಲ್ಲಿ ಈ ಸೀರೆ ನೇಯ್ದ್ರೆ ಮಾತ್ರ ನಿಮ್ಗೆ ಇಲ್ಕಲ್ ಸೀರೆ ಅಂತ ಫಸ್ಟ್ ಕರೆಸ್ಕೊಳ್ಳೋದು. ನಾನಂತೂ ಈ ಸೀರೆ ತಗೋತಾ ಇದ್ದೀನಿ. ಇಲ್ಕಲ್ ಅಲ್ಲಿ ಇನ್ನೊಂದೇನು ವಿಶೇಷತೆ ಅಂದ್ರೆ, ಪ್ರತಿ ಒಂದು ಸೀರೆಗೆ ಈ ಪಲ್ಲು ಅಂತ ಏನ್ ಹೇಳ್ತೀವಿ, ಅದು ಪ್ಯೂರ್ ಸಿಲ್ಕ್ ಇರುತ್ತೆ. ಬಾಡಿ ಬಂದು ನಿಮ್ಗೆ ಕಾಟನ್ ಇರ್ಬೋದು, ಇಲ್ಲ ಆರ್ಟ್ ಸಿಲ್ಕ್ ಇರ್ಬೋದು. ಸೊ ನಿಮ್ಗೆ ಇದು ನೋಡಿ ಪಲ್ಲು, ಇದು ಪ್ಯೂರ್ ಸಿಲ್ಕ್. ಆಮೇಲೆ ನಿಮ್ಗೆ ಇನ್ನೊಂದೇನು ಅಂದ್ರೆ ಇದ್ರ ವಿಶೇಷತೆ, ಸೀರೆನ ಸಪರೇಟ್ ಆಗಿ ನಿಂತಾರೆ, ಪಲ್ಲುನ ಸಪರೇಟ್ ಆಗಿ ನಿಂತಾರೆ, ಎರಡನ್ನು ಸೇರಿಸ್ತಾರಲ್ಲ, ಈ ಟೆಕ್ನಿಕ್ ನ ತೋಪಿತೇನಿ ಅಂತಾರೆ. ಗೊತ್ತೇ ಆಗಲ್ಲ. ಹೌದು, ಈ ಟೆಕ್ನಿಕ್ಗೂ ಸಹ ಸೇರಿ GI ಕೊಟ್ಟಿರೋದು. ಸೂಪರ್. ಇಂಥ 220 ಪ್ರಾಡಕ್ಟ್ಸು ಈ GI ಟ್ಯಾಗ್ ದಲ್ಲಿದೆ. ಇದೊಂಥರ ನಿಮಗೆ ಬರೀ ಶಾಪಿಂಗ್ ಪ್ಲೇಸ್ ಅಲ್ಲ, ಇದೊಂಥರ ಎಕ್ಸಿಬಿಷನ್ ಅನ್ಕೊಂಡು ನೀವು ಬಂದರೂ ಕೂಡ, ಅಂದ್ರೆ ಶಾಪಿಂಗ್ ಹೋಗ್ಬೇಕು, ಸುಮ್ಮನೆ ಬೆಂಗಳೂರಲ್ಲಿ ಎಲ್ಲೋ ಒಂದು ಒಳ್ಳೆ ಪ್ಲೇಸ್ಗೆ ತಿರುಗಾಡಬೇಕು, ವೀಕೆಂಡ್ ಅಲ್ಲಿ ಎಲ್ಲಪ್ಪ ಹೋಗೋದು ಅಂತ ಯೋಚನೆ ಮಾಡ್ತಿದ್ರೆ 100% ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಟು ವಿಸಿಟ್ ಅಂತ ನಾನು ಹೇಳ್ತೀನಿ. ಸರ್, ಇದು ಗುಜರಾತ್? ಹೌದು, ಗುಜರಾತ್ ಅಜ್ರಕ್ ಅಂತ. ಅಜ್ರಕ್ ಪ್ರಿಂಟ್ಸ್ ಅಂದ್ರೆ ತುಂಬಾ ಫೇಮಸ್. ಹೌದು, ಇದಕ್ಕೆ ಯಾಕೆ ಅಜ್ರಕ್ ಅಂತ ಹೆಸರು ಬಂತು ಅಂದ್ರೆ, ಇದು ಮಾಡೋದು ತುಂಬಾ ಕಷ್ಟದ ಪ್ರೋಸೆಸ್ ಇದು. ಇದನ್ನ ಮಾಡಬೇಕಾದ್ರೆ ಅವ್ರು ಏನ್ ಮಾಡೋರು, ಈ ಪ್ರಿಂಟ್ ಮಾಡ್ತಾರಲ್ಲ ಹ್ಯಾಂಡ್ ಬ್ಲಾಕ್, ಇಲ್ಲಿ ಅವ್ರು ಏನನ್ನೋರು ಅಂದ್ರೆ ಆಜ್ ರಕ್ದೋ ಅಂತ ಹೇಳೋರು, ಅಂದ್ರೆ ರಕ್ದೋ ಅಂತ. ರಕ್ದೋ ಅಂದ್ರೆ ಇವತ್ತಾಗಲ್ಲ, ಇದನ್ನ ಇಟ್ಬಿಡಪ್ಪ ಸಾಕು, ನಾಳೆ ಬಂದ್ ಮಾಡೋಣ ಅಂತ. ಸೊ ಆಜ್ ರಕ್ದೋ ಅಂತ ಹೇಳಿ ಈ ಸೀರೆಗೆ ಅಜ್ರಕ್ ಅನ್ನೋದು ಹೆಸರು ಬಂದಿದ್ದು. ಓಕೆ, ಚೆನ್ನಾಗಿದೆ. ಬಟ್ ಸೀರೆ ಮೆತ್ತಗೆ ತುಂಬಾ ಚೆನ್ನಾಗಿದೆ. ಬಟ್ ಸಿಲ್ಕ್ ಇದು ಮಾಡೆಲ್ ಸಿಲ್ಕ್ ಅಂತ, ಬೀಚ್ವುಡ್ ಅಂತ ಒಂದು ಮರ ಬರುತ್ತೆ, ಆ ಮರದ ನಾರಲ್ಲಿ ಮಾಡೋ ಬಟ್ಟೆ ಇದು. ನಾವೇನ್ ಮಾಡಿದ್ದೀವಿ ಇಲ್ಲಿ ಎಂಟೈರ್ ಮಾಲ್ ಅಲ್ಲಿ ಸ್ಟೇಟ್ ವೈಸ್ ಡಿವೈಡ್ ಮಾಡ್ಕೊಂಡ್ ಬಂದಿದ್ದೀವಿ. ಆ ಸ್ಟೇಟ್ದು ಯಾವ್ಯಾವ GI ಪ್ರಾಡಕ್ಟ್ಸ್ ಇದೆ ಅದನ್ನ ನಾವು ಸ್ಟೇಟ್ ವೈಸ್ ಡಿಸ್ಪ್ಲೇ ಮಾಡಿದ್ದೀವಿ. ಸೊ ಇಲ್ಲಿ ನೀವು ನೋಡಿದ್ರೆ ಇದು ಆಂಧ್ರ ಪ್ರದೇಶ್ ಸೆಕ್ಷನ್. ಮಂಗಳಗಿರಿ ಸೀರೆ. ಮಂಗಳಗಿರಿ ಸೀರೆ ಅಂದ್ರೆ ಏನು ಅಂದ್ರೆ, ನಮ್ಮಲ್ಲಿ ಮಂಗಳಗಿರಿಯಲ್ಲಿ ನರಸಿಂಹನ್ ದೇವಸ್ಥಾನ ಇದೆ, ಲಕ್ಷ್ಮೀ ನರಸಿಂಹನ್ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಈ ಸೀರೆನ ಅವರು ದೇವ್ರಿಗೆ ಅರ್ಪಿಸ್ತಾರೆ. ಹೌದು, ಹಂಗಾಗಿ ಇದಕ್ಕೆ ಅದರದೇ ಆದ ವಿಶೇಷತೆ ಇದೆ. ಹೌದು. ಸೊ ದೇವ್ರಿಗಷ್ಟೆಲ್ಲ ಉಡ್ಕೋಬಹುದು, ಯಾರು ಬೇಕಾದ್ರೂ ಉಡ್ಕೋಬಹುದು. ನೋಡಿ ಎಷ್ಟು ಸೀರೆಗಳು ಎಷ್ಟು ಚೆನ್ನಾಗಿದೆ, ಸಣ್ಣ ಬಾರ್ಡರ್ದು, ಇದೆಲ್ಲ ಪ್ಯೂರ್ ಮಂಗಳಗಿರಿ ಸ್ಯಾರೀಸ್. ಅಂಡ್ ಇದು ಸರ್, ಇದು ನಿಮ್ಗೆ ಮಚಲಿಪಟ್ಟಣಂ ಕಲಂಕಾರಿ ಅಂತ. ನೋಡಿ, ನೀವು ಮಚಲಿಪಟ್ಟಣಕ್ಕೆ ಹೋಗ್ಬೇಕಿಲ್ಲ, GI ಟ್ಯಾಗ್ ಬಂದ್ರೆ ಸಾಕು. ಹೌದು, ನಮ್ಮಲ್ಲಿ ಕಲಂಕಾರಿಯಲ್ಲಿ 2 ಬರುತ್ತೆ, ಒಂದು ಕಾಲಹಸ್ತಿ ಅಂತ, ಅದು ಪೆನ್ನಲ್ಲಿ ಮಾಡ್ತಾರೆ, ಇದನ್ನ ಹ್ಯಾಂಡ್ ಬ್ಲಾಕ್ ಪ್ರಿಂಟ್ ಅಲ್ಲಿ ಮಾಡ್ತಾರೆ. ಸರ್, ಇದು ತುಂಬಾ ಸ್ಮೂತ್ ಆಗಿದೆ. ನಾನು ಬೇರೆ ನೋಡಿರೋ ಕಲಂಕಾರಿ ಇದು ಸ್ವಲ್ಪ ಟಫ್ ಆಗಿರ್ತಿತ್ತು, ರಫ್ ಆಗಿರ್ತಿತ್ತು. ಇದ್ರ ಬಟ್ಟೆ ಒಂದು ಸುಪೀರಿಯರ್ ಕಾಟನ್ ಒಂದು. ಎರಡನೇದೇನು ಅಂದ್ರೆ, ಇದ್ರಲ್ಲಿ ಏನ್ ಕಲರ್ ನೋಡ್ತಿದ್ದೀರಲ್ಲ, ಇದೆಲ್ಲ ಆರ್ಗ್ಯಾನಿಕ್ ಕಲರ್ಸ್. ನಿಮ್ಗೆ ಕಲ್ಲು ಮಣ್ಣು ಅದರಿಂದ ತೆಗೆದಿರೋ ಬಣ್ಣ, ಹೂವು, ಹೌದು, ಅದರಿಂದ ತೆಗಿಯೋ ಬಣ್ಣದಿಂದ ಮಾಡೋದವರು. ಸೂಪರ್. ಇಷ್ಟೊಂದು ರಿಸರ್ಚ್ ನ ನೀವು ಹೇಗ್ ಮಾಡಿದ್ರಿ ಸರ್? ಇಷ್ಟೆಲ್ಲ ಹೇಗೆ ತಗೊಳ್ತು? ಸುಮಾರು ಒಂದು 6 ವರ್ಷ ತಗೊಳ್ತು. 6 ವರ್ಷ ಎಲ್ಲ ಪ್ರತಿಯೊಂದು ಅದೇ ಜಾಗಕ್ಕೆ ಹೋಗಿ, ಹಳ್ಳಿಗಳಿಗೆ ಹೋಗಿ, ಅಲ್ಲಿ ಇವ್ರನ್ನೆಲ್ಲ ಪರಿಚಯ ಮಾಡ್ಕೊಂಡು ಮೀಟ್ ಮಾಡಿ ಎಲ್ಲಾರನ್ನು ಒಟ್ಟಿಗೆ ನಾವೇನ್ ಮಾಡ್ತೀವಿ, ಒಂದು ಜಾಗಕ್ಕೆ ಹೋದ್ರೆ
ಅಲ್ಲೇ ಒಂದು ತಿಂಗಳು ಇರ್ತೀವಿ ನಾವು. ಇದ್ದು ಅಲ್ಲಿ ಒಂದು GI ಪಂಚಾಯತ್ ಅಂತ ಮಾಡ್ತೀವಿ. ಆ ಪಂಚಾಯತ್ ಮಾಡಿದ್ಮೇಲೆ ಆ ಪಂಚಾಯತಿಂದ ನಾವು ಅಲ್ಲಿ ಈಗ ನೇಕಾರರಿದ್ರೆ ನೇಕಾರರ ಪಂಚಾಯತ್ತು, ಇಲ್ಲ ನಿಮಗೆ ರೈತರಿದ್ರೆ ರೈತರ ಪಂಚಾಯತ್ತು, ಈ ಥರ ಮಾಡಿ ಅದಾದಮೇಲೆ ನಾವು ಅವರಿಂದ ತೊಗೊಳಕ್ಕೆ ಶುರು ಮಾಡೋದು. ನಾವು ಬರೀ ಪದಾರ್ಥಗಳನ್ನ ಡಿಸ್ಪ್ಲೇ ಮಾಡಿಲ್ಲ, ಈಗ ಸೀರೆಗಳು ಡಿಸ್ಪ್ಲೇ ಮಾಡಿಲ್ಲ, ಇದನ್ನ ಹೆಂಗೆ ಮಾಡ್ತಾರೆ ಅನ್ನೋದನ್ನು ನಾವು ಗ್ರಾಹಕರಿಗೆ ತೋರ್ಸೋಕ್ಕೆ ಪರಿಚಯ ಮಾಡಿಕೊಡೋಕ್ಕೆ ಇದು ಅವಕಾಶ ಮಾಡಿಕೊಟ್ಟಿದ್ದೀವಿ. ಬ್ಲಾಕ್ಸ್ ಅಂತಾರೆ ಇದಕ್ಕೆ, ಪ್ರಿಂಟಿಂಗ್ ಬ್ಲಾಕ್ಸ್ ನೋಡಿ, ಪ್ರಿಂಟಿಂಗ್ ಬ್ಲಾಕ್ಸ್ ಕೂಡ ಇದೆ ಇಲ್ಲಿ, ಯಾವ ತರದ್ ಬಳಸ್ತಾರೆ. ಹೌದು, ಬ್ಯೂಟಿಫುಲ್. ಯಾರು ಇದನ್ನ ನೇಯ್ದದ್ದು ಅನ್ನುವಂಥದ್ದು ಅದ್ರದ್ದು ಕಂಪ್ಲೀಟ್ ರಿಸರ್ಚ್ ಮಾಡಿ ಡೀಟೇಲ್ಸ್ ನಿಮ್ಮ ಹತ್ರ ಇರುತ್ತೆ. ಯಾರಾದ್ರೂ ಇದು ಹೌದಾ ಒರಿಜಿನಲ್ ಅದು ಹೇಗೆ ಅಂತ ಕೇಳಿದ್ರೆ ನೋಡಿ, ಇದೊಂದು ಹೇಳ್ತೀನಿ, ಭಾರತ ಸರ್ಕಾರ ಫಸ್ಟ್ ಏನ್ ಕಂಡೀಷನ್ ಮಾಡ್ತಿದ್ದಾರೆ ಅಂದ್ರೆ, ಯಾವುದಾದ್ರೂ ಒಂದು GI ಪದಾರ್ಥ ಒಬ್ರು ಮಾರಬೇಕು ಅಂತ ಆದ್ರೆ ಟ್ರೇಸಬಿಲಿಟಿ ಅನ್ನೋದು ನೀವು ಮಾಡಲೇಬೇಕು. ಈಗ ಯಾರೇ ಬಂದು ಇದು ಎಲ್ಲಿಂದ ಬಂತು, ಯಾರು ನೇಯ್ದ್ರು ಅಂತ ನಮ್ಮ ಹತ್ರ ಮಾಹಿತಿ ಕೇಳಿದ್ರೆ ನಾವು ಕೊಡ್ಲೇಬೇಕಾಗುತ್ತೆ. ಎಕ್ಸಾಕ್ಟ್ಲಿ. ಹೌದು, ಅದಕ್ಕೆ ಫಸ್ಟ್ ಏನಾಗುತ್ತೆ, ನೀವು ಆ ರೀತಿ ಟ್ರೇಸಬಿಲಿಟಿ ಮಾಡಬೇಕು ಅಂದ್ರೆ ಈ ಮಧ್ಯವರ್ತಿಗಳ ಹತ್ರ ಹೋಗಕ್ಕೆ ಬರಲ್ಲ. ಹೋದ್ರೆ ನೀವು ಮಧ್ಯವರ್ತಿ ಕೊಟ್ರೆ ಅವ್ರು ಎಲ್ಲಿಂದ ಮಾಡಿಸಿದ್ರು ಅಂತ ಯಾರಿಗೂ ಗೊತ್ತಾಗಲ್ಲ. ಸೊ ಹಾಗಾಗಿ ಡೈರೆಕ್ಟ್ ಆಗಿ ನೀವು ಹೋಗಿ ಡೈರೆಕ್ಟ್ ಆಗೇನೆ ಪ್ರೊಕ್ಯೂರ್ಮೆಂಟ್ ಮಾಡಲೇಬೇಕು. ಸೂಪರ್. ಇಲ್ಲಿ ಅಂದ್ರೆ ಈ ಛತ್ರಪತಿ ಶಿವಾಜಿ ಅವರು ಅಲ್ಲಿ ಅವ್ರ ಸೇನೆ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರೇನ ಅಲ್ಲಿ ಸೇನೆಯಲ್ಲಿ ಕೆಲವ್ರು ನೇಕಾರರಿದ್ರು. ಎಷ್ಟು ಚೆನ್ನಾಗಿದೆ. ಆ ನೇಕಾರರು ಏನ್ ಮಾಡ್ತಾರೆ, ಈ ಜಾಗಕ್ಕೆ ಬಂದಾಗ ನಮ್ಗೆ ತುಂಬಾ ಸುಸ್ತಾಗ್ತಿದೆ, ಇನ್ ಮುಂದೆ ಹೋಗಕ್ ಆಗಲ್ಲ ಅಂದಾಗ ಶಿವಾಜಿ ಅವರ ಸೇನೆಯಲ್ಲಿರೋ ನೇಕಾರನ್ನ ಇಲ್ಲೇ ಬಿಡ್ತಾರೆ ನಾರಾಯಣಪೇಟೆಯಲ್ಲಿ. ಸೊ ಅವರು ಆಮೇಲೆ ಈ ತರ ಸೀರೆನ ನೇಯಕ್ ಶುರು ಮಾಡಿ ಇದು ನಾರಾಯಣಪೇಟೆ ಅಂತ ಪ್ರಸಿದ್ಧಿ ಆಗುತ್ತೆ. ನಾರಾಯಣಪೇಟೆ ಸೀರೆಗಳು. ವಾವ್. ಇದು ಪೋಚಂಪಲ್ಲಿ ಇಕ್ಕಟ್ ಅಂತ. ಇದೇನು ಅಂದ್ರೆ ಈ ಮೀನುಗಾರರು ಇರ್ತಾರಲ್ಲ, ಮೀನುಗಾರರ ಹೆಂಡ್ತೀರು ಉಡ್ತಿದ್ದಂತ ಸೀರೆಗಳಿದು. ಹೌದು, ಬಟ್ ಇದು ಮಾಡೋದು ಅಷ್ಟೇ ಕಷ್ಟದ ಪ್ರೋಸೆಸ್ ಇದು, ಇಕ್ಕಟ್ ಮಾಡೋದು. ಈ ಟೈ ಅಂಡ್ ಡೈ ಅಂತೀವಿ ನಾವು. ಇದು ಟೈ ಅಂಡ್ ಡೈ ಅಂದ್ರೆ ಏನು ಅಂದ್ರೆ, ಫಸ್ಟ್ ಒಂದು ಡಿಸೈನ್, ಈ ಸೀರೆಗೆ ಈ ತರ ಡಿಸೈನ್ ಬರಬೇಕು ಅಂತ ಫಸ್ಟೇ ಒಂದು ಗ್ರಾಫ್ ಹಾಕೊಂಡ್ಬಿಡ್ತಾರೆ. ಗ್ರಾಫ್ ಹಾಕೊಂಡು ಆ ಏನು ನೂಲ್ ಬರುತ್ತಲ್ಲ, ಆ ನೂಲ್ನ ಅದೇ ರೀತಿ ಕಟ್ಕೊಂಡು ಆಮೇಲೆ ಅದಕ್ಕೆ ಬಣ್ಣ ಹಚ್ಚಿ ಆಮೇಲೆ ಅದನ್ನ ಹಂಗೆ ಲೂಮ್ಗೆ ತಗೊಂಡು ಮಾಡ್ಬೇಕಾಗುತ್ತೆ. ಹೌದು ನೋಡಿ ಎಷ್ಟು ಚೆನ್ನಾಗಿದೆ ಸೀರೆಗಳು. ಈ ತರ ಸೀರೆಗಳಿಗೆ ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ತೀವಿ. ಪ್ರೈಸ್ ಹೇಳಿ ಅಂತ ಹೇಳಿ 100% ತುಂಬಾ ರೀಸನಬಲ್ ಪ್ರೈಸ್ ಇದೆ, ಅದಕ್ಕೆ ನೋ ಡೌಟ್. ಬಟ್ ಒಂದೊಂದು ವಸ್ತುಗೂ ಒಂದೊಂದು ಅದರದ್ದೇ ಆಗಿರೋದ್ರಿಂದ ಪರ್ಟಿಕ್ಯುಲರ್ ಆಗಿ ಹೇಳ್ತಿಲ್ಲ, ಆದ್ರೆ 100% ಇಟ್ಸ್ ಅ ರೀಸನಬಲ್ ಪ್ರೈಸ್. ಅದನ್ನ ಹೇಳಿ ನಮ್ಮಲ್ಲಿ ಏನು ಅಂದ್ರೆ, ನೀವು ಅಥೆಂಟಿಕ್ ಪ್ರಾಡಕ್ಟ್ಸ್ಗೆ ಕಂಪೇರ್ ಮಾಡಿದ್ರೆ ಡೆಫಿನೆಟ್ಲಿ ನಮ್ದು 50% ಕಡಿಮೆ ಇರುತ್ತೆ. 100%. ನೀವು ಡೂಪ್ಲಿಕೇಟ್ ಪ್ರಾಡಕ್ಟ್ ಕಂಪೇರ್ ಮಾಡಿದ್ರೆ ನಾವೇನ್ ಮಾಡೋಕ್ಕಾಗಲ್ಲ. ಇದು ಒಂದು ಹೌದು. ಕೆಲವು ನ್ಯೂಸ್ ಪೇಪರ್ ಅಲ್ಲಿ ಬೇರೆ ಬೇರೆ ಅಂಗಡಿಯವರು ಅಡ್ವರ್ಟೈಸ್ಮೆಂಟ್ ಆಗ್ತಾರೆ ನಿಮ್ಗೆ, 2 ರೇಷ್ಮೆ ಸೀರೆ ತಗೊಂಡ್ರೆ 2 ರೇಷ್ಮೆ ಸೀರೆ ಫ್ರೀ, 2,000 ರೂಪಾಯಿ ಅಂತ. ಜನ ಅದನ್ನೇ ಮೈಂಡ್ ಅಲ್ಲಿ ಇಟ್ಕೊಳ್ತಾರೆ. ಆದ್ರೆ ಅದು ಪ್ಯೂರ್ ಆಗಿರಲ್ಲ, ಒರಿಜಿನಲ್ ಆಗಿರಲ್ಲ. 1 kg ರೇಷ್ಮೆನ ಇವತ್ತಿನ ಬೆಲೆ 3,500ದಿಂದ 4,000 ಇದೆ. ಅದು ಹೇಗೆ ಪ್ಯೂರ್ ರೇಷ್ಮೆ ಸೀರೆ ತಗೊಳಕ್ ಸಾಧ್ಯ? ಹೌದು. ಸೊ ಇದು UP ಸೆಕ್ಷನ್, ಲಕ್ನೋ ಚಿಕನ್ ಕರಿ ಅಂತ. ಇದೆಲ್ಲ ಎಂಬ್ರಾಯ್ಡರಿ ವರ್ಕ್ ಇರುತ್ತೆ ಕಂಪ್ಲೀಟ್ ಆಗಿ. ಎಂಬ್ರಾಯ್ಡರಿ ವರ್ಕ್ ಇದೆಲ್ಲ. ವಾವ್, ನೋಡಿ ಎಷ್ಟು ಚೆನ್ನಾಗಿದೆ. ಇದು ಅಲ್ಲಿ ಈ ನವಾಬ್ಗಳಿರೋರಲ್ಲ, ಅವರು ಇದನ್ನ ಫಸ್ಟ್ ಈ ತರದ್ದು ಉಡ್ಕೊಳ್ತಾ ಇದ್ರು. ಹೌದು, ನವಾಬ್ ಅವ್ರು ಹೆಂಡ್ತಿರಲ್ಲ. ಸೊ ಕಂಪ್ಲೀಟ್ ಇದು ಎಂಬ್ರಾಯ್ಡರಿ. ಯಾವಾಗ್ಲೂ ಎಂಬ್ರಾಯ್ಡರಿ, ಹ್ಯಾಂಡ್ ಎಂಬ್ರಾಯ್ಡರಿ ಅಂತ ಹೆಂಗ್ ನೋಡ್ಬೇಕು ಅಂದ್ರೆ ಮುಂದೆಗಿಂತ ಹಿಂದೆ ತಿರುಗಿಸ್ ನೋಡ್ಬೇಕು ಯಾವಾಗ್ಲೂ. ಆವಾಗ ಇದು ನಿಜವಾದ ಕೈಯಲ್ಲಿ ಮಾಡಿದಾರ ಅಂತ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಈ ತರ ಕಟ್ ಆಗಿದ್ರೆ ಅದು ಕೈಯಲ್ಲಿ ಮಾಡಿರ್ತಾರೆ. ಮಿಷಿನ್ ಅಲ್ಲಿ ಮಾಡಿದ್ರೆ ಈ ತರ ಬರಲ್ಲ. ಸರ್, ಇದೇನ್ ಸಾರೀಸ್? ಸೊ ಇದು ರಾಜಸ್ಥಾನ್. ಇದು ರಾಜಸ್ಥಾನದಲ್ಲಿ ಏನು ಅಂದ್ರೆ ಇದು ಕೋಟಾ ಡೋರಿಯಾ ಅಂತ ಕರಿತೀವಿ ನಾವು. ಕೋಟಾ ಡೋರಿಯಾ ಅಂದ್ರೆ ಏನು ಅಂದ್ರೆ ಮೆಶ್ ಅಂತ. ಸೊ ನಿಮ್ಗೆ ಸೀರೆಗಳು ನೋಡಿದ್ರೆ ಮೆಶ್ ತರ ಕಾಣುತ್ತೆ. ಕರೆಕ್ಟ್. ಹೌದು. ಸೊ ಈ ಮೆಶ್ ತರ ನೇಯೋದಕ್ಕೇನೆ GI ಸಿಕ್ಕಿರೋದು. ಮಚ್ಲಿಪಟ್ನಂ ನೋಡಿದ್ರಲ್ಲ, ಅದೇ ರೀತಿ ಇದು ಹ್ಯಾಂಡ್ ಬ್ಲಾಕ್ ಪ್ರಿಂಟ್. ಬಟ್ ಏನು ಅಂದ್ರೆ ಇದರಲ್ಲಿ ಆರ್ಗ್ಯಾನಿಕ್ ಕಲರ್ಸ್ ಯೂಸ್ ಮಾಡಲ್ಲ ಅವರು. ಹೌದು. ಬಾಂದಿನಿಯಲ್ಲೇ 2 ಬರುತ್ತೆ, ಒಂದು ಗುಜರಾತ್ ಅಲ್ಲಿ ಮಾಡ್ತಾರೆ, ಒಂದು ರಾಜಸ್ಥಾನಲ್ಲಿ ಮಾಡ್ತಾರೆ. ಬಟ್ ಗುಜರಾತ್ ಅಲ್ಲಿ ಮಾಡೋ ಬಾಂದಿನಿ ಇನ್ನೂ ಇಂಟ್ರಿಕೇಟ್ ಆಗಿರುತ್ತೆ ರಾಜಸ್ಥಾನಕ್ಕೆ ಕಂಪೇರ್ ಮಾಡಿದ್ರೆ. ಇದು ಅಷ್ಟೇ ಒಂದು ಟೆಕ್ನಿಕ್ ಇದು, ಟೈ ಅಂಡ್ ಡೈ ಅಂತ. ನಿಮ್ಗೆ ಏನ್ ಮಾಡ್ತಾರೆ, ಫಸ್ಟ್ ಪ್ಲೇನ್ ಫ್ಯಾಬ್ರಿಕ್ ತಗೊಳ್ತಾರೆ. ಪ್ಲೇನ್ ಫ್ಯಾಬ್ರಿಕ್ಗೆ ನಿಮ್ಗೆ ಎಲ್ಲೆಲ್ಲಿ ಡಿಸೈನ್ ಬೇಕು ಅಲ್ಲಿ ದಾರ ಹಿಂಗೆ ಕಟ್ಕೊಂಡ್ ಬಂದ್ಬಿಡ್ತಾರೆ. ದಾರ ಕಟ್ಕೊಂಡು ಆಮೇಲೆ ಇದನ್ನ ಬಣ್ಣಕ್ಕೆ ಎದ್ದಿ ಲಾಸ್ಟ್ ಅಲ್ಲಿ ಇಲ್ಲಿಗೆ ಬಂದಾಗ ನಾವು ದಾರನ ತೆಗಿತೀವಿ. ಗುಜರಾತಿ ಬಾಂದಿನಿಗೆ ಫೇಮಸ್. ಆಮೇಲೆ ಇಲ್ಲಿ ಇದು ಕಚ್ ಅಂತ, ಗುಜರಾತ್ ಅಲ್ಲಿ ಏನ್ ಕಚ್ ಇದೆ ಆ ಜಾಗದಲ್ಲಿ ಮಾಡೋದು. ಅಲ್ಲಿ ನಿಮ್ಗೆ ಈ ಒಂಟೆ ಮೇಕೆ ಏನೆಲ್ಲ ನೋಡ್ಕೊಳ್ತಾರಲ್ಲ ಅವ್ರುಗಳು ನೇತಿದ್ದು ಮುಂಚೆ. ಇದು ಶಾಲುನಾ? ಶಾಲ್. ಹೌದು, ಇದು ಶಾಲ್ ಆಗು ಹಾಕೋಬಹುದು, ದುಪ್ಪಟ್ಟ ತರನು ಹಾಕೋಬಹುದು.
ಅಂಡ್ ಇಷ್ಟೆಲ್ಲ ನೀವು ಹೇಗೆ ಸರ್ ನಿಮ್ಗೆ 100% ಸಿಕ್ಕಾಪಟ್ಟೆ ಸವಾಲುಗಳು ಎದುರಾಗಿರುತ್ತಲ್ವಾ ಇಷ್ಟೆಲ್ಲ ಮಾಡ್ಬೇಕಂದ್ರೆ? ನೋಡಿ, ನಾವು ಫಸ್ಟ್ ಶುರು ಮಾಡಿದ್ದೆ ಏನು ಅಂದ್ರೆ ಕರ್ನಾಟಕದಿಂದ ಶುರು ಮಾಡ್ಲಿಲ್ಲ. ಓಕೆ. ಎಲ್ಲಾರು ಏನು ಅನ್ಕೊಂಡ್ರು GI ಅಂದ್ರೆ ಏನೋ ಕರ್ನಾಟಕದಿಂದ ಶುರು ಮಾಡ್ತಾರೆ ಅಂತ. ನಾವೇನ್ ಮಾಡಿದ್ವಿ, ಇಂಟರ್ನೆಟ್ ಅಲ್ಲಿ ಕೂತು ಹುಡುಕಿದ್ವಿ ಇಂಡಿಯಾದಲ್ಲಿ ಮೋಸ್ಟ್ ಡೇಂಜರಸ್ ಪ್ಲೇಸ್ ಯಾವುದು ಅಂತ. ನಮಗೆ ಗೊತ್ತಾಗಿದ್ದಾಗ ಬಸ್ತರ್, ಛತ್ತೀಸ್ಗಢ ಅಲ್ಲಿ ಕೋರ್ ನಕ್ಸಲ್ ಪಾಪ್ಯುಲೇಟೆಡ್ ರೀಜನ್ ಅದು. ಸೊ ಫಸ್ಟ್ ಶುರು ಮಾಡಿದ್ದೆ ನಾವು ಆ ಜಾಗದಿಂದ. ಆ ಜಾಗದಲ್ಲಿ ನಾನು ಸುಮಾರು 2 ತಿಂಗಳು ತಗೊಂಡ್ರಿ ಅಲ್ಲಿ. ಇಲ್ಲ, ಅಲ್ಲಿ ಫಸ್ಟ್ ನಾವು 2 ತಿಂಗಳಿದ್ವಿ. 2 ತಿಂಗಳಿದ್ವಿ ಅಲ್ಲಿ. ಬಸ್ತರ್ ವುಡನ್ ವರ್ಕ್ ಅಂತಿದೆ, ಬಸ್ತರ್ ಡೋಕ್ರಾ ಅಂತಿದೆ, ಅದೆಲ್ಲ ಇದೆಯಾ ಇಲ್ಲಿ? ಹೌದು. ಓಕೆ, ಅದನ್ನು ನೀವು ನೋಡಬಹುದು. ಹಾಗಾದ್ರೆ ಆಮೇಲೆ ಅಷ್ಟೇ ಅಲ್ಲ, ಈ ಸಿಲ್ಕ್ ಸೀರೆನು ಅಲ್ಲಿಂದಾನೆ ಬರೋದು, ಛತ್ತೀಸ್ಗಢದಿಂದ. ಛತ್ತೀಸ್ಗಢ ಟಸರ್ ಸಿಲ್ಕ್ ಅಂತ. ಇದ್ರದ್ದೇನು ವಿಶೇಷತೆ ಅಂದ್ರೆ, ಫಸ್ಟ್ ಈ ಮೈಸಾಸುರನ ಸಾಯಿಸಿದಾಗ ಚಾಮುಂಡೇಶ್ವರಿ, ಆ ಮೈಸಾಸುರಂದು ಏನು ಮೂಳೆಗಳಿತ್ತಲ್ವಾ, ಆ ಮೂಳೆಗಳಿಂದ ಹ್ಯಾಂಡ್ಲೂಮ್ನ ವಿಶ್ವಕರ್ಮ ಮಾಡ್ಕೊಡೋದು. ಅದನ್ನ ಮಾಡಿ ಆ ಸೀರೆನ ನಿಮ್ಗೆ ಫಸ್ಟ್ ದೇವಿಗೆ ಕೊಡೋದು ಇವ್ರುಗಳು, ಈ ದೇವಂಗನ್ ಕಮ್ಯುನಿಟಿಗೆ ಸೇರಿದವರು. ಸೊ ದೇವಿ ಹುಟ್ಟಿದ್ದು ಫಸ್ಟ್ ಸೀರೆನು ಇದೇ ಸೀರೆ. ನೋಡಿ ಎಷ್ಟೊಂದಿದೆ, ಹ್ಯೂಜ್ ವೆರೈಟಿ ಕಲೆಕ್ಷನ್ ಇದೆ ನಿಮ್ಗೆ. ಡಿಸೈನ್ ಬೇಕಾ, ಪ್ಲೇನ್ ಬೇಕಾ, ಎಲ್ಲ ತರದ್ದು ವೆರೈಟೀಸ್ ಕೂಡ ಇಲ್ಲಿದೆ. ಸರ್ ಇದು ಗುಜರಾತ್? ಹೌದು, ಗುಜರಾತ್ ಅಜ್ರಕ್ ಅಂತ. ಅಜ್ರಕ್ ಪ್ರಿಂಟ್ಸ್ ಅಂದ್ರೆ ತುಂಬಾ ಫೇಮಸ್. ಹೌದು. ಇದಕ್ಕೆ ಯಾಕೆ ಅಜ್ರಕ್ ಅಂತ ಹೆಸರು ಬಂತು ಅಂದ್ರೆ, ಇದು ಮಾಡೋದು ತುಂಬಾ ಕಷ್ಟದ ಪ್ರೋಸೆಸ್ ಇದು. ಇದನ್ನ ಮಾಡ್ಬೇಕಾದ್ರೆ ಅವ್ರು ಏನ್ ಮಾಡೋರು, ಈ ಪ್ರಿಂಟ್ ಮಾಡ್ತಾರಲ್ಲ ಹ್ಯಾಂಡ್ ಬ್ಲಾಕ್ ಇಲ್ಲಿ, ಅವ್ರು ಏನನ್ನೋರು ಅಂದ್ರೆ ಆಜ್ ರಕ್ದೋ ಅಂತ ಹೇಳೋರು. ಅಂದ್ರೆ ರಕ್ದೋ ಅಂತ, ರಕ್ದೋ ಅಂದ್ರೆ ಇವತ್ತಾಗಲ್ಲ, ಇದನ್ನ ಇಟ್ಬಿಡಪ್ಪ ಸಾಕು, ನಾಳೆ ಬಂದ್ ಮಾಡೋಣ ಅಂತ. ಸೊ ಆಜ್ ರಕ್ದೋ ಅಂತ ಹೇಳಿ ಈ ಸೀರೆಗೆ ಅಜ್ರಕ್ ಅನ್ನೋದು ಹೆಸರು ಬಂದಿದ್ದು. ಓಕೆ, ಚೆನ್ನಾಗಿದೆ. ಬಟ್ ಸೀರೆ ಮೆತ್ತಗೆ ತುಂಬಾ ಚೆನ್ನಾಗಿದೆ. ಬಟ್ ಸಿಲ್ಕ್ ಇದು ಮಾಡೆಲ್ ಸಿಲ್ಕ್ ಅಂತ, ಬೀಚ್ ವುಡ್ ಅಂತ ಒಂದು ಮರ ಬರುತ್ತೆ, ಆ ಮರದ ನಾರಲ್ಲಿ ಮಾಡೋ ಬಟ್ಟೆ ಇದು. ವೆಸ್ಟ್ ಬೆಂಗಾಲ್ ಸೆಕ್ಷನ್ ಅಂತ. ವೆಸ್ಟ್ ಬೆಂಗಾಲ್. ಸೊ ಇಲ್ಲಿ 2 ತರ ಬರುತ್ತೆ, ಒಂದು ಜಾಮ್ದಾನಿ, ಒಂದು ನಾಕ್ಷಿಕ್ ಅಂತ. ಈ ಜಾಮ್ದಾನಿ ಸೀರೆಗಳೇನು ಅಂದ್ರೆ, ಇದಕ್ಕೆ ಎಕ್ಸ್ಟ್ರಾ ವೆಫ್ಟ್ ಟೆಕ್ನಿಕ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಸೊ ಇದನ್ನು ನೇಯೋದು ತುಂಬಾ ಕಷ್ಟದ ಪ್ರೋಸೆಸ್ ಇದು. ಸೊ ನೀವು ಇಲ್ಲಿ ನೋಡ್ತೀರಾ, ನೇಯಬೇಕಾದ್ರೆ ಏನ್ ಮಾಡಿದಾರಲ್ಲ, ಕರೆಕ್ಟ್, ಈ ತರ ವರ್ಕ್, ಅದು ತುಂಬಾ ಕಷ್ಟ ಮಾಡಕ್ಕೆ. ಹೌದು, ನೋಡಿ ಎಷ್ಟು ಚೆನ್ನಾಗಿದೆ ಇದು. ಮುಂಚೆ ಅಲ್ಲಿ ಏನ್ ಮಾಡೋರು, ವೆಸ್ಟ್ ಬೆಂಗಾಲ್ ಅಲ್ಲಿ ಈ ಅರ್ಧೋಗಿರೋ ಬಟ್ಟೆಗಳು ಇರುತ್ತಲ್ಲ, ಅದನ್ನೆಲ್ಲ ಪ್ಯಾಚ್ ಮಾಡಿ ಪ್ಯಾಚ್ ವರ್ಕ್ ಮಾಡೋರು. ಇವಾಗ ಅದನ್ನ ಹಂಗ್ ಮಾಡೋ ಬದಲು ಏನ್ ಮಾಡ್ತಾರೆ, ಈ ತರ ಕಂಪ್ಲೀಟ್ ಆಗಿ ಎಂಬ್ರಾಯ್ಡರಿ ವರ್ಕ್ ಮಾಡ್ಬಿಡ್ತಾರೆ ಸೀರೆ ಮೇಲೆನೆ. ತುಂಬಾ ಯುನೀಕ್ ಆಗಿರೋ, ಎಕ್ಸ್ಕ್ಲೂಸಿವ್ ಆಗಿರೋ ಸೀರೆಗಳು ನಾನು ಉಟ್ಕೋಬೇಕು, ಎಲ್ಲರೂ ಎಲ್ಲಿ ತಗೊಂಡೆ ಇದು ಅಂತ ಕೇಳಬೇಕು ಅಂದ್ರೆ ಇಲ್ಲಿ ಬನ್ನಿ ನೋಡಿ. ನೀವು ನೋಡಿದ್ರೆ ಈ ಸೆಕ್ಷನ್ ಅಲ್ಲಿ ಹಿಮಾಚಲ್ ಕುಲ್ಲು ಶಾಲ್ ಅಂತ, ಇದು ಶಾಲು ಸ್ಟೋಲ್ಸ್ 2 ಇದೆ. ಶಾಲು ಸ್ಟೋಲ್, ಇದು ತೋಡ. ಇದು ತಮಿಳ್ನಾಡಲ್ಲಿ ಈ ತೋಡ, ನೀಲಗಿರಿ ಹತ್ರ ತೋಡ ಟ್ರೈಬ್ಸ್ ಅಂತ ಇದ್ದಾರೆ, ಅವ್ರು ಮಾಡೋದು ಇದನ್ನ. ಹೌದು. ಇದೇನು ಅಂದ್ರೆ ವೆಸ್ಟ್ ಬೆಂಗಾಲ್ದು ಮಾಧುರ್ ಕತ್ತಿ ಅಂತ ಕರಿತೀವಿ. ಮಾಧುರ್ ಅಂದ್ರೆ ಆ ಬೆಂಗಾಲಿ ಭಾಷೆಯಲ್ಲಿ ಇದಂತ ಹುಲ್ಲಂತ. ಈ ಹುಲ್ಲಲ್ಲಿ ಮಾಡೋದನ್ನ ಮಾಧುರ್ ಕತ್ತಿ ಅಂತ ಕರಿತೀವಿ. ಇದು ಕಂಪ್ಲೀಟ್ ಆಗಿ ಹುಲ್ಲಲ್ಲಿ ಮಾಡಿರೋದು ಇದು. ಅಲ್ಲಿ ಬಿಸಿಲು ಜಾಸ್ತಿ, ತುಂಬಾ ಹುಲ್ಲಲ್ಲಿ ಮಾಡಿರೋದಂತೆ. ಹೌದು, ತುಂಬಾ ಬಿಸಿಲು ಜಾಸ್ತಿ, ವೆಂಟಿಲೇಷನ್ ಕಡಿಮೆ. ಹಂಗಾಗಿ ಇದನ್ನ ಮಾಡಿ ಈ ತರ ಹುಲ್ಲಲ್ಲಿ ಮಾಡಿ ಹಾಕೊಂಡ್ರೆ ನಿಮ್ಗೆ ಅವ್ರಿಗೆ ಕೂಲ್ ಎಫೆಕ್ಟ್ ಇರುತ್ತೆ ಅಂತ. ತಂಪಾಗಿರುತ್ತೆ. ಹೌದು ಸರ್, ಏನಿದು ಪರ್ಫ್ಯೂಮ್? ಇದನ್ನ ಕನೋಜ್ ಅತ್ತರ್ ಅಂತ ಕರಿತೀವಿ. ಕನೋಜ್ ಅನ್ನೋದು ಒಂದು ಜಾಗ UP ಅಲ್ಲಿ. ನಾವು ಹರ್ಷವರ್ಧನ ಅಂತ ಕೇಳಿರ್ತೀರ. ಹರ್ಷವರ್ಧನನ್ ಕ್ಯಾಪಿಟಲ್ ಕನೋಜ್ ಆಗಿತ್ತು. ಹೌದು. ಅಲ್ಲಿ ಮಾಡೋ ಈ ಪರ್ಫ್ಯೂಮ್ ಏನ್ ಮಾಡ್ತಾರೆ, ನ್ಯಾಚುರಲ್ ಆಗಿ ಡಿಸ್ಟಿಲ್ ಮಾಡಿ, ಅವ್ರ ಹತ್ರ ಸುಮಾರು ಒಂದು 100 ವರ್ಷದ ಹಳೆಯದು ತಾಮ್ರ ಪಾತ್ರೆಗಳಿರುತ್ತೆ. ಅದರಲ್ಲಿ ನಿಮ್ಗೆ ಏನೇ ಕೊಟ್ರು ಡಿಸ್ಟಿಲ್ ನ್ಯಾಚುರಲ್ ಆಗಿ ಅವ್ರ ಮನೆಗಳಲ್ಲೇ ಡಿಸ್ಟಿಲ್ ಮಾಡಿ ಈ ಪರ್ಫ್ಯೂಮ್ನ ರೆಡಿ ಮಾಡೋದು ಅವರು. ಸ್ಮೆಲ್ ನೋಡ್ಬೋದಾ ಸರ್? ತೋರಿಸ್ತೀನಿ ನಿಮಗೆ ನೋಡಿ. ಈಗ ಇದು ನಿಮ್ಗೆ ಕುಸ್ ಅಂದ್ರೆ ಹುಲ್ಲನ್ನ ಏನ್ ಮಾಡ್ತಾರೆ, ಒಂದು ತಾಮ್ರದ ಪಾತ್ರೆಯಲ್ಲಿ ಹಾಕಿ ಕುದಿಸ್ತಾರೆ ಪೂರ್ತಿ. ಕುದಿಸಿ ನಿಮ್ಗೆ ಏನಾಗುತ್ತೆ, ಕುದಿಸಿ ಅದ್ರ ಮಾಯಿಶ್ಚರ್ ಎಲ್ಲ ಒಂದ್ ಕಡೆ ಸೇರ್ಕೊಂಡಾಗ ಅದರಿಂದ ಸ್ಲೋ ಆಗಿ ಏನ್ ಕಲೆಕ್ಟ್ ಆಗುತ್ತೆ, ಆ ಒಂದೊಂದು ಡ್ರಾಪ್ನೇ ತಗೊಂಡು ಪರ್ಫ್ಯೂಮ್ ಆಗಿ ಮಾಡೋದು. ಮೈ ಗಾಡ್. ತುಂಬಾ ಮೈಲ್ಡ್ ಇರುತ್ತೆ ಇದು. ಹುಲ್ ಅಂದ್ರೆ ಹುಲ್ ತರನೇ ತುಂಬಾ ಚೆನ್ನಾಗಿ ಅನಿಸ್ತಿದೆ ನಿಮ್ಗೆ. ಸೊ ಇದನ್ನ ನೀವು ಅಲ್ಲಿಂದಾನೇ ತರಿಸಿದ್ದು? ಹೌದು, ನಾವು ಹೋಗಿದ್ವಿ ಅಲ್ಲಿ, ಹೋಗಿ ಅಲ್ಲಿಂದಾನೇ ನಾವು ಮಾಡ್ಕೊಂಡು. ಅಲ್ಲಿನ ಭಾಷೆ ಎಲ್ಲ ಕಲ್ತ್ಕೊಂಡಿದ್ದೀರಾ ಸರ್? ನನಗೇನು ಅಂದ್ರೆ ಒಂದು ಅಡ್ವಾಂಟೇಜ್, ಎಲ್ಲೇ ಹೋದ್ರು ಹಿಂದಿ ಅನ್ನೋದು ಒಂದು ಬಂದ್ಬಿಡುತ್ತೆ ಕಾಮನ್ ಆಗಿ. ಹೌದು, ಸೊ ಹಂಗಾಗಿ ಹೌದು. ಇದು ನೋಡಿ ಮಜುಮಾ ಅಂತ
ಹೂವು ಒಂದು. ಅಬ್ಬಾ ಸಕ್ಕದಾಗಿದೆ. ಮಜುಮ. ಈ ತರದ ಸಾಂಬ್ರಾಣಿ ಇದನ್ನು ಕೂಡ ಇದೆ ಅಲ್ವಾ, ಊದ್ಬತ್ತಿ ಇದೆ. ಹೌದು ಹೌದು. ವಾವ್, ಇದೇನ್ ಸರ್ ಇದು? ಇದು ಲಹೋಲಿಂದ ಅಂದ್ರೆ ಕುಲ್ಲು ಹಿಮಾಚಲಿಂದ ಹ್ಯಾಂಡ್ ನಿಟೆಡ್ ಸಾಕ್ಸ್. ಅಲ್ಲಿ ನಿಮ್ಗೆ ತುಂಬಾ ಚಳಿ ಜಾಸ್ತಿ. ಸೊ ಅಲ್ಲಿ ಏನ್ ಮಾಡ್ತಾರೆ, ಈ ಗೃಹಿಣಿಗಳು ಏನ್ ಮಾಡ್ತಾರೆ, ಮನೇಲಿ ಕುತ್ಕೊಂಡು ಈ ತರ ಕೈಯಲ್ಲಿ ನಿಟ್ ಮಾಡೋ, ಮನೆಯಲ್ಲೇ ಕೆಲಸ ಮಾಡುವಂತವ್ರು. ಹೌದು, ವರ್ಕ್ ಫ್ರಮ್ ಹೋಮ್ ಅಂತ ಕಂಪ್ಯೂಟರ್ ಮುಂದೆ ಕುತ್ಕೊಳ್ಳೋದಿಲ್ಲ. ಸೊ ಈ ತರ ತಗೊಂಡು ವರ್ಕ್ ಮಾಡ್ತಾರೆ. ಅಲ್ಲಿಂದ ಏನಾಗುತ್ತೆ ಅಂದ್ರೆ ಅಲ್ಲಿ ನಿಮ್ಗೆ ಸುಮಾರು 6 ತಿಂಗಳು ಮನೆಯಿಂದ ಯಾರು ಆಚೆ ಬರಲ್ಲ. ಅಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಸ್ನೋಫಾಲ್ ಇರುತ್ತೆ. ಕರೆಕ್ಟ್. ಆ ಟೈಮಲ್ಲಿ ಈ ತರ ನಿಮ್ಗೆ ಸಾಕ್ಸ್ ಅನ್ನ ರೆಡಿ ಮಾಡ್ತಾರೆ. ಥ್ರೆಡ್ ವರ್ಕ್ ಏನಿರುತ್ತೋ ಅದೆಲ್ಲ ಊಲನ್ದೆಲ್ಲ ಮಾಡ್ತಾರೆ. ಊಲ್ದು ಇಡೀ ವರ್ಲ್ಡ್ ಅಲ್ಲಿ ಎಲ್ಲಿ ಹೋದ್ರೂ ಕೂಡ ನಮ್ಮ ಮೈಸೂರಿನ ವಸ್ತುಗಳು ಇದ್ದೇ ಇರುತ್ತೆ. ನಮ್ಗೇನು ಅಂದ್ರೆ ಈ GI ಅಲ್ಲಿ ಕರ್ನಾಟಕದಲ್ಲಿ ಮೈಸೂರಿಂದ 18% ಪದಾರ್ಥಕ್ಕೆ GI ಮಾನ್ಯತೆ ಕೊಟ್ಟಿದ್ದಾರೆ. 18. ಓ, ಎಷ್ಟು ನೆನಪುಗಳಿದೆ ನಮ್ಗೆ ಈ ಮೈಸೂರು ಸ್ಯಾಂಡಲ್ ಸೋಪ್ ಜೊತೆ. ಮೈಸೂರು ಸ್ಯಾಂಡಲ್ ಸೋಪು ಅಷ್ಟೇ. ನಮ್ಮಲ್ಲಿ ಮುಂಚೆ ಶ್ರೀಗಂಧದ ಮರ ಜಾಸ್ತಿ ಇತ್ತು, ತುಂಬಾ ಜಾಸ್ತಿ ಇತ್ತು. ಹೌದು. ಅವಾಗ ಈ ಕೃಷ್ಣರಾಜ ಒಡೆಯರ್ ಏನ್ ಮಾಡಿದ್ರು, ಏನ್ ಮಾಡ್ಬೇಕು, ಇಷ್ಟೊಂದು ಮರ ಜಾಸ್ತಿ ಇದೆಯಲ್ಲ, ಹೆಂಗೆ ಅದನ್ನ ನಾವೇನಾದ್ರೂ ಮಾರ್ಕೆಟಿಂಗ್ ಮಾಡೋದು, ಡೈರೆಕ್ಟ್ ಆಗಲ್ದೆ ಇಂಡೈರೆಕ್ಟ್ ಆಗಿ ಹೆಂಗೆ ಏನಾದ್ರು ಪ್ರಾಡಕ್ಟ್ ತರ್ಬೋದು ಅಂತ ಯೋಚನೆ ಮಾಡಿದಾಗ ಅವರು ವಿಶ್ವೇಶ್ವರಯ್ಯ ಎಲ್ಲ ಸೇರ್ಕೊಂಡು ಅವಾಗ ನಿಮ್ಗೆ ಮೈಸೂರು ಸ್ಯಾಂಡಲ್ ಫ್ಯಾಕ್ಟ್ರಿ ಹಾಕಿದ್ರು.